ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ಗೇನೂ ಆಗಿಲ್ಲ ಅಲ್ವಾರ. ಆಕ್ಸಿಡೆಂಟ್ ಅಂತ ಹೇಳಿದ ತಕ್ಷಣ ನನಗೆ ತುಂಬಾನೇ ಟೆನ್ಷನ್ ಆಯ್ತು. ನಂಗೇನೂ ಆಗಿಲ್ಲ ಸೀತಾ, ರಿಲ್ಯಾಕ್ಸ್. ಪೂಜೆ ನಡೀತಿರ್ಬೇಕಾದ್ರೆ ಮಧ್ಯದಲ್ಲೇ ಎದ್ದೋದ್ರೆ ಅಪಶಕನ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ರು. ಬಟ್ ಕರ್ತವ್ಯನೇ ಮುಖ್ಯ ಅನ್ಕೊಂಡು ನಾನು ಹೊರಟೋದೆ. ಅಲ್ಲಿ ನೋಡಿದ್ರೆ ಇಟ್ ವಾಸ್ ಜಸ್ಟ್ ಅ ಫೇಕ್ ಅಲ್ಲ. ನಥಿಂಗ್ ಟು ವರಿ ಸೀತಾ. ನಿಮ್ಗೆ ಎಮರ್ಜೆನ್ಸಿ ಕಾಲ್ ಬಂತಲ್ಲ, ನಾನು ಆಗ್ಲೇ ವಿಷಯನ ಹೇಳ್ಬೇಕಿತ್ತು. ನೀವು ಪ್ಯಾರಿಸ್ಗೆ ಹೊರಡ್ಬೇಕಿತ್ತಂತೆ, ನಾನೇ ನೆಗ್ಲೆಕ್ಟ್ ಮಾಡಿದೆ. ಏನ್ ಹೇಳ್ತಾ ಇದ್ದೀರಾ? ಪ್ಯಾರಿಸ್ಗ? ಅಲ್ಲ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಚಾಂದನಿ ಹೇಳಿದ್ರು ನೀವು ಮತ್ತೆ ಚಾಂದನಿ ಪ್ಯಾರಿಸ್ಗೆ ಹೋಗ್ತಾ ಇದ್ದೀರಾ ಅಂತ. ನಿಮ್ಮ ಮನೇಲಿ ಹೋಮ ನಡೀತಿದೆ, ನೀವು ಹೋಗಕ್ಕಾಗಲ್ಲ ಅಂತ ನಾನು ಆ ವಿಷಯನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅಲ್ಲ, ಚಾಂದನಿ ಯಾಕೆ ನಿಮ್ಮ ಹತ್ರ ಆ ಥರ ಹೇಳಿದಾಳೆ? ಹಾಗಾದ್ರೆ ನಂಗೆ ದುಬೈಯಿಂದ ಕಾಲ್ ಬಂದಿದ್ದು, ಚಾಂದನಿ ನಿಮ್ಮ ಹತ್ರ ಆ ಥರ ಮಾತಾಡಿದ್ದು, ಇದು ಎಲ್ಲದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇದರಲ್ಲಿ ಚಾಂದನಿನೂ ಇನ್ವಾಲ್ವ್ ಆಗಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಆದ್ರೆ ಏನು ಉದ್ದೇಶ ಅಂತ ಗೊತ್ತಾಗ್ತಿಲ್ಲ. ಈಗ ಚಾಂದನಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಸೀತಾ. ನಾವು ಹೊರಡ್ಬೇಕಾದ್ರೆ ಅಶೋಕಂಗೆ ಕಾಲ್ ಮಾಡಿದೆ, ನೀನು ಎಲ್ಲೂ ಹೋಗಬೇಡ ಅಂತ ನನ್ನ ತಡ್ದ. ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ಯು ಡೋಂಟ್ ವರಿ ಅಂತಲೂ ಹೇಳ್ದ. ಬಟ್ ಮುಂದೆ ಏನಾಯಿತು, ಐ ಹ್ಯಾವ್ ನೋ ಐಡಿಯಾ. ಅದೇನು ಕೆಟ್ಟ ಗ್ರಾಚಾರ ಇತ್ತೋ ಗೊತ್ತಿಲ್ಲ. ಹೋಮದ ಫಲ ಯಾರಿಗೂ ಏನೂ ಆಗಲಿಲ್ಲ. ಸರಿ, ಆಕ್ಸಿಡೆಂಟ್ ಅಂತ ಕೇಳಿ ತುಂಬ ಭಯ ಆಗಿತ್ತು ನನಗೆ. ಮೊನ್ನೆ ಹುಷಾರಾಗಿ ಬಂದಿದ್ದಾನೆ ರಾಮು. ಸದ್ಯ ಯಾರಿಗೇನು ಆಗಿಲ್ವಲ್ಲ. ಇದನ್ನ ಇಷ್ಟಕ್ಕೆ ಬಿಡಬಾರ್ದು ಕಣೋ ಅಶೋಕ. ಒಬ್ಬ ಬಿಸ್ನೆಸ್ ಮೆನ್ಗೆ ಈ ಥರ ಫಾಲ್ಸ್ ಅಲಾರಂ ಕೊಟ್ಟು ಕರ್ಸ್ಕೊಳ್ಳೋದು ದೊಡ್ಡ ಅಪರಾಧ. ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಹೀಗೆ ಮಾಡಿದ್ರು ಅಂತ ತನಿಖೆ ಆಗಲೇಬೇಕಪ್ಪ. ಅಯ್ಯೋ ಭಾರ್ಗೋ, ಇದೇನೆ 6 ಹೊಡಿತೀನಿ ಅಂದೆ ಅಶೋಕ ಹಾಕಿದ ಗೂಗ್ಲಿಗೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿಯಲ್ಲೇ. ರಾಮನ್ನ ದುಬೈ ಕಳಿಸಿ ಯಾರೋ ಇಲ್ಲಿ ಇನ್ನೇನೋ ಕುತಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೌದು ಸರಿ, ಯಾರೋ ಬೇಕು ಅಂತ ಮಾಡಿರೋ ಕುತಂತ್ರ ಇದು. ಇದ್ರ ಮೂಲನ ಹುಡುಕ್ಬೇಕು. ಹುಡುಕ್ತೀನಿ. ಅಶೋಕ್, ನಿಮ್ ಜೊತೆ ಚಾಂದನಿ ಇದ್ಲು ಅಂತ ಹೇಳಿದ್ರಿ ಅಲ್ವಾ? ಅಂದ್ರೆ ಅವಳಿಗೆಲ್ಲ ವಿಷಯನೂ ಗೊತ್ತಿರ್ಬೋದು ತಾನೆ? ಸರಿಯಾಗಿ ಹೇಳ್ದಿಯಮ್ಮ. ಚಾಂದಿನಿ ಹತ್ರ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಅವಳು ಇದೇ ಥರದ ಬಿಸ್ನೆಸ್ ಎಮರ್ಜೆನ್ಸಿ ಅಂತ ಅಲ್ವಾ ಹೊರಟಿರೋದು. ಬಟ್ ಸೂರಿ, ನಾನು ಅವಳು ಕೇಳಿದೆ, ಅವಳೇನು ಹೇಳಲಿಲ್ಲ. ಅಷ್ಟರಲ್ಲಿ ಕಾರ್ಗೆ ಬೇರೆ ಹೀಗಾಯಿತು. ಅವಳು ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೋದ್ಲು. ಆಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಅವಳು ಸಿಗ್ತಾನೇ ಇಲ್ಲ. ಅವಳು ಸಿಕ್ಕಿದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.